ಗೋಪೃಥ್ವಿ, ಗೋತಾಯಿ, ಗೋ ಆಕಳು ಮುಂತಾದ ಅರ್ಥಗಳು ಗೋ ಶಬ್ದದಿಂದಾಗುವವು. ಧಾರ್ಮಿಕ ದೃಷ್ಟಿಯಲ್ಲಿ ಜನರಲ್ಲಿ ಗೋ ಶಬ್ದವು ಬಹು ಪವಿತ್ರವಾಗಿರುವುದು. ಗೋವಿನ ಮೂತ್ರ, ಸಗಣಿ, ಹಾಲು, ಮೊಸರು, ತುಪ್ಪ ಇವುಗಳಿಗೆ ಪಂಚಗವ್ಯಗಳೆಂದು ಕರೆಯುವರು. ಗೋವನಿತಾಶ್ರಯ ಟ್ರಸ್ಟ್ ಪಜೀರು ಸಮೀಪದ ಬೀಜಗುರಿ ಎಂಬಲ್ಲಿರುವ ಈ ಟ್ರಸ್ಟ್ ಹಲವಾರು ತಳಿಯ ಗೋವುಗಳನ್ನು ಸಂರಕ್ಷಿಸುವ ಕಾರ್ಯವನ್ನು ಮಾಡುತ್ತಿದೆ. ಕಾಂಕ್ರೇಜ್, ಮಲೆನಾಡು ಗಿಡ್ಡ, ಜರ್ಸಿ ಹಾಗೂ ಇನ್ನೂ ಹಲವಾರು ತಳಿಗಳನ್ನು ಬೇರೆ ಬೇರೆ ಕಡೆಗಳಿಂದ ತಂದು ಸಂರಕ್ಷಿಸಲಾಗುತ್ತಿದೆ. ಅಕ್ರಮ ಗೋಸಾಗಾಟವನ್ನು ತಡೆದು ತಂದಂತಹ ಹಲವಾರು ಗೋವುಗಳು ಇಲ್ಲಿವೆ. ಒಟ್ಟಾರೆಯಾಗಿ ಇಲ್ಲಿ 285 ಗೋವುಗಳಿವೆ. ನಾವು ಸ್ಟಾರ್ಟ್ ಮಾಡುವಾಗ 4 ದನ ಇತ್ತು ಅಷ್ಟೇ. ಆಮೇಲೆ ಎಲ್ಲ ಕಡಲಿಕ್ಕೆ ಹೋಗುವಂಥ ದನಗಳು ಇಲ್ಲಿ ಬಂದು ಈಗ 285 ಉಂಟು. 285 ಈಗ ಅದನ್ನೆಲ್ಲ ಸಾಕುವಂಥ ಪೋಷಣೆ ಮಾಡುವಂಥದ್ದಕ್ಕೆ ಹೇಗೆ ಅದರ ಆದಾಯ ಅದಕ್ಕೆ ಯಾವ ರೀತಿ ಸಾಕಲಿಕ್ಕೆ ಯಾರಾದ್ರು ಹೆಲ್ಪ್ ಏನಾದ ರೀತಿ ಅನುದಾನ? ನಮ್ಮ ಸಂಘದವರೆಲ್ಲ MB ಪುರಾಣಿಕರಿದ್ದಾರೆ ಅಧ್ಯಕ್ಷರು, ಅವರ ನೇತೃತ್ವದಲ್ಲಿ ಎಲ್ಲ ಇದು ಡೊನೇಷನ್ ಮಾಡಿ ಸಾಕ್ತಾ ಇದ್ದಾರೆ. ಈ ಕಪಿಲ ದನ ಇದೆಯಲ್ಲ, ಅದರ ವಿಶೇಷತೆ ಏನು? ವಿಶೇಷ ಅಂದರೆ ನಮ್ಮದು ಈ ದೇಶ ತಲೆಯಿಂದ ಕಪಿಲ ದನ ಅಂದರೆ ದೇಶದಲ್ಲಿಂದ ಅತ್ಯುತ್ತಮ ತಲೆ ಅಂತ ಅದನ್ನು ಇದು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಪೂಜೆ ಇದು ಮಾಡಬೇಕಾದ್ರೆ ಒಂದು ಕಪಿಲ ದನಕ್ಕೆ ಅಂತ ಇದುಂಟು. ಅದರಲ್ಲಂತೂ ಸಮೇತ ಕೆಲವರಲ್ಲಿ ಕಾಜಿ ಕಣ್ಣಂತ ಬಂದರೆ ಅದು ಒಳ್ಳೆಯದಂತ ಉಂಟು ಅದರಲ್ಲಿ. ಪ್ರತಿನಿತ್ಯ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಇವುಗಳಿಗೆ ಇಲ್ಲಿ ದಿನಚರಿ ಇದೆ. ಮುಂಜಾನೆ ಹಾಲು ಕರೆಯುವಲ್ಲಿಂದ ಹಿಡಿದು ಸಂಜೆಯ ಹಾಲು ಕರೆಯುವವರೆಗಿನ ದಿನಚರಿಯಲ್ಲಿ ಅವು ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತವೆ. ಇಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಹೆಸರು. ಕಪಿಲ, ಸೌಪರ್ಣಿಕ, ಗಂಗಾ ಹೀಗೆ ಹೆಸರುಗಳ ಯಾದಿ ಮುಂದುವರಿಯುತ್ತದೆ. ಶ್ರೀಯುತ MB ಪುರಾಣಿಕರ ನೇತೃತ್ವದಲ್ಲಿ ಆರಂಭವಾದ ಗೋಶಾಲೆ ನಂತರದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಸಾಗಿತು. ಸರಕಾರದಿಂದ ಗೋಶಾಲೆಯ ವಿಸ್ತರಣೆಗೆ ಅನುದಾನ ದೊರಕಿದೆ. ಗೋಶಾಲೆಯ ಪಕ್ಕದಲ್ಲಿ 80 ಸೆಂಟ್ ಸ್ಥಳದಲ್ಲಿ ಹಸಿ ಹುಲ್ಲನ್ನು ಬೆಳೆಸಲಾಗುತ್ತಿದ್ದು ಪ್ರತಿ 45 ದಿನಗಳಿಗೊಮ್ಮೆ ಕಟಾವು ನಡೆಸಿ ಗೋವುಗಳಿಗೆ ನೀಡಲಾಗುತ್ತದೆ. ಹಸಿ ಹುಲ್ಲಿನಲ್ಲಿರುವಂತಹ ಸತ್ವದಿಂದಾಗಿ ಇದು ಪುಷ್ಟಿದಾಯಕ ಆಹಾರವಾಗಿದೆ. ಇಲ್ಲಿ ನಮಗೆ ಒಂದು 80 ಸೆನ್ಸ್ ಜಾಗದಲ್ಲಿ ಹಸಿ ಹುಲ್ಲನ್ನು ಬೆಳೆಸ್ತಾ ಇದ್ದೇವೆ. ಪ್ರತಿ ಒಂದು 40 ದಿವಸಕ್ಕೆ ಒಂದು ಸಲ ಇದನ್ನು ಕಟ್ ಮಾಡಲಿಕ್ಕೆ ಆಗ್ತಾ ಉಂಟು. 40 ದಿವಸಕ್ಕೆ ಒಂದು ಸಲ ಇದು ಕಟ್ ಮಾಡ್ತಾ ಇದ್ದೇವೆ. ಪುನಃ 40 ದಿವಸ ಆಗುವಾಗ ಅದೇ ಥರ ಬರ್ತಾ ಉಂಟು. ಇಲ್ಲಿದ್ದ ದನಕ್ಕೆ ಸಾಕಾಗ್ತಾ ಉಂಟು. 80 ಸೆನ್ಸ್ ಜಾಗದಲ್ಲಿ ಎಷ್ಟು ಮಾಡಿದ್ರೆ ಅದೇ ಸಾಕಾಗ್ತಾ ಇರ್ತದೆ. ಗೋಶಾಲೆಯಲ್ಲಿ ಪ್ರತಿಯೊಂದು ವಸ್ತುವನ್ನು ಬಳಸಿಕೊಂಡು ಉಪಯುಕ್ತವಾದ ದಿನನಿತ್ಯದ ಉಪಯೋಗದ ಉತ್ಪನ್ನಗಳನ್ನು ತಯಾರಿಸಲಾಗುತ್ತಿದೆ. ದಂತಮಂಜನ ಚೂರ್ಣ, ಧೂಪದ ಬತ್ತಿ, ಮಧುಮೇಹ ಚೂರ್ಣ, ಫೇಸ್ ಪ್ಯಾಕ್, ಹರಡೆ ಚೂರ್ಣ, ಪಾದಸ್ಫುಟನ ಬಾಂಬ್, ವಿವಿಧ ಸ್ನಾನದ ಸಾಬೂನುಗಳು, ನಂಜು ನಿವಾರಕ, ಅರ್ಕ, ಎರೆಹುಳ ಗೊಬ್ಬರ, ಸಸ್ಯವರ್ಧಿನಿ, ಕೀಟನಾಶಕ ತಯಾರಿಕೆ, ಗೋಮೂತ್ರದಿಂದ ಗಡಿಯಾರದ ಚಲನೆ ಹೀಗೆ ಹಲವಾರು ಉಪಯೋಗಕಾರಿಯಾದ ಕಾರ್ಯಗಳು ಗೋಶಾಲೆಯಿಂದ ನಡೆಯುತ್ತಿವೆ. ಅವುಗಳ ಪಾಲನೆಗಾಗಿ ಯುವಕರ ತಂಡವಿದೆ. ಮೇಲ್ವಿಚಾರಣೆಗಾಗಿ ಮಾತೆಯೊಬ್ಬರಿದ್ದಾರೆ. ಇವರೆಲ್ಲರ ಆರೈಕೆಯಲ್ಲಿ ಗೋವುಗಳು ಸಂತಸದಿಂದ ನಲಿಯುತ್ತವೆ. ವರ್ಷಕ್ಕೆ 5,000 ರೂಪಾಯಿಗಳ ದೇಣಿಗೆ ಸಂಗ್ರಹಿಸಿ ಪ್ರತಿಯೊಂದು ಗೋವನ್ನು ದತ್ತು ನೀಡುವಂತಹ ಗೋಗ್ರಾಸ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಮಲೆನಾಡು ಗಿಡ್ಡ, ಕಾಂಕ್ರೇಜ್, ಹಳ್ಳಿಕಾರು ತಳಿಯ ಗೋವುಗಳಿಂದ ಸಂಗ್ರಹಿಸಿದ ಮೂತ್ರವನ್ನು ವಿವಿಧ ಬಗೆಯ ಔಷಧಿ ತಯಾರಿಕೆಗಾಗಿ ಬಳಸುತ್ತಾರೆ. ಗೋಮೂತ್ರವನ್ನು ಸಂಗ್ರಹಿಸಿ 2 ತಾಸು ಬಿಟ್ಟು ಬಟ್ಟಿ ಇಳಿಸಿ ದೊರಕುವ ಅರ್ಕವನ್ನು ಔಷಧ ತಯಾರಿಕೆಗೆ ಉಪಯೋಗಿಸುತ್ತಾರೆ. ಉಳಿದ ಮಡ್ಡಿ ಅಂಶದಿಂದ ಗುಳಿಗೆಗಳನ್ನು ತಯಾರಿಸಲಾಗುತ್ತಿದೆ. ಇದರಲ್ಲಿ ಅಡಿ ಪಾತ್ರೆಯಲ್ಲಿ ಗೋಮೂತ್ರ ಹಾಕಿಟ್ಟಿದ್ದಾರೆ. ಈ ಮೇಲ್ಗಡೆ ಪಾತ್ರೆಯಲ್ಲಿ ತಣ್ಣೀರಿದೆ. ಇಲ್ಲಿ ನಾವು ಸಿಲಿಂಡರ್ ಗ್ಯಾಸ್ ಮುಖಾಂತರ ಅರ್ಕನ ತಯಾರು ಮಾಡ್ತೇವೆ. ಗೋಮೂತ್ರವನ್ನು ಕುಕ್ಕರ್ನಲ್ಲಿ ಹಾಕಿ ಅದನ್ನ ಬಾಯ್ಲ್ ಮಾಡ್ತೇವೆ. ಅಲ್ಲೇನು ಧೂಪ ಅಂತ ಸಗಣಿ ಮತ್ತೆ ಮರದ ಹೊಟ್ಟು, ಆಮೇಲೆ ರಾಳ ಇದನ್ನೆಲ್ಲ ಹಾಕಿರ್ತೇವೆ. ಬೇರೆ ಮರದ ಬೇರೆಗಳನ್ನೆಲ್ಲ ಹಾಕ್ತೀವಿ. ಲೋಬಾನ ಹಾಕ್ತೀವಿ ಮುಖ್ಯವಾಗಿ. ಇದನ್ನೆಲ್ಲ ಹಾಕಿ ಇದನ್ನು ಮಾಡ್ತೇವೆ. ಇದು ದೇವರಿಗೆ ಹೊಚ್ಚಲಿಕ್ಕೂ ಆಗುತ್ತೆ, ಸೊಳ್ಳೆ ನಿವಾರಕಕ್ಕೂ ಆಗುತ್ತೆ. ಕ್ಷೀರಧಾರೆಯನ್ನು ನಾವಿಲ್ಲಿ ಕಾಣಬಹುದು. ಜನನದ ಅಪೂರ್ವ ಸನ್ನಿವೇಶವೂ ಕೂಡ ನಮಗಿಲ್ಲಿ ಸಿಕ್ಕಿರುವುದು ಮಹಾಭಾಗ್ಯ. ಗೋಶಾಲೆಯ ಜೊತೆಯಲ್ಲೇ ಅಸಹಾಯಕ ಬಡ ಹೆಣ್ಣು ಮಕ್ಕಳಿಗಾಗಿ ಆಶ್ರಮದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಲ್ಲಿನ ಹೆಣ್ಣು ಮಕ್ಕಳು ಮಲ್ಲಿಗೆ ಹೂ ಕಟ್ಟುವುದು, ಹಾಲು ಕರೆಯುವುದು, ಅಡುಗೆ ಕೆಲಸ, ಹೊಲಿಗೆ, ಸಂಸ್ಕಾರಯುತ ಪಾಠದ ಮನೆಯಾಗಿ ಅಲ್ಲಿ ಬಂದು ಆಶ್ರಯ ಪಡೆದಿರುವ ಹೆಣ್ಣು ಮಕ್ಕಳ ಪಾಲಿಗೆ
ತವರು ಮನೆಯಂತಾಗಿದೆ. ಅವರನ್ನು ಮಾತನಾಡಿಸಿದಾಗ ಅವರಲ್ಲಿನ ಭರವಸೆ ಅವರನ್ನು ಮಾತನಾಡಿಸಿದ್ದು ಹೀಗೆ. ನಾನು ಇಲ್ಲಿ ಫಸ್ಟ್ ಬರುವಾಗ ನನಗೆ ತುಂಬ ಬೇಸರ ಆಗ್ತಿತ್ತು. ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಆಶ್ರಮ ಅಂದರೆ ನನಗೆ ಮನೆಯ ಬಗ್ಗೆ ಎಂತ ಅಂತ ಗೊತ್ತಿಲ್ಲ. ಆಶ್ರಮ ಅಂದರೆ ತುಂಬ ನಮಗೆ ಯಾರೊಟ್ಟಿಗೆ ಅಷ್ಟು ಫ್ರೆಂಡ್ಶಿಪ್ ಇರಲಿಕ್ಕೆಲ್ಲ ಬಂಧನ ಅಂತ ಹೇಳಿಸ್ಕೊಂಡು ನಾನು ಇರ್ತೇನೆ. ಆ ರೀತಿ ಬಂದಾಗ ನನಗೆ ಇಲ್ಲಿ ಗೋಸೇವೆ ಮಾಡೋದು, ಹಾಗೆ ಇಲ್ಲಿನ ಮಕ್ಕಳೊಟ್ಟಿಗೆ ಅವರ ಜೀವನ ಅದೆಲ್ಲ ನನಗೆ ತುಂಬ ಖುಷಿ ಆಯಿತು. ಗೋಸೇವೆಯಿಂದ ಅಂದರೆ ನಾನು ನಿಜವಾಗಿ ಮಾನಸಿಕ ಅಸ್ವಸ್ಥರಾದವರಿಗೆ ನನಗೆ ಇಲ್ಲಿ ಬಂದು ಗೋಸೇವೆ ಮಾಡಿ ಅದೆಲ್ಲ ಕಾಯಿಲೆನದೆಲ್ಲ ಗುಣ ಆಯಿತು. ಮತ್ತು ಇಲ್ಲಿನ ಮೇಡಮ್ ಹಾಗೂ ಮೇಡಮ್ ಪ್ರೀತಿ, ಟ್ರಸ್ಟ್ನವರ ಪ್ರೀತಿ, ಅವರೊಟ್ಟಿಗೆ ನನ್ನ ಜೀವನ ಹೊಸ ಜೀವನ ನನಗೆ ತಂದಿತ್ತು. ತುಂಬ ಖುಷಿ ಆಗ್ತದೆ ದನಗಳೊಟ್ಟಿಗೆ ಇರುವಂಥದ್ದು. ಮತ್ತು ನಮ್ಮ ಮೇಡಮ್ ಕೂಡ ಒಳ್ಳೆ ರೀತಿಯಲ್ಲಿ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾರೆ. ನಮ್ಮ ಮಾಮಂದಿರು ಪ್ರತಿ ಸಲ ಬಂದಾಗ ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತಾರೆ, ಒಳ್ಳೆ ಪ್ರೀತಿಯಿಂದ ಕೂಡ ನೋಡ್ಕೊಳ್ತಾರೆ. ಇಲ್ಲಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಸೌಕರ್ಯ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಮನೇಲಿ ಇರಬೇಕಾದ್ರೆ ಅಷ್ಟೊಂದು ಚೆನ್ನಾಗಿ ಅಂದರೆ ಮನೆಯಲ್ಲಿ ಇಲ್ಲಿರ್ಬೇಕಾದ್ರೆ ತುಂಬ ವ್ಯತ್ಯಾಸ ಇದೆ. ಮನೇಲಿ ಅಷ್ಟೊಂದು ಫೆಸಿಲಿಟಿ ಇರೋದಿಲ್ಲ, ಆದರೆ ಇಲ್ಲಿ ತುಂಬಾ ಫೆಸಿಲಿಟಿ ಕೊಟ್ಟಿದ್ದಾರೆ. ಎಲ್ಲ ರೀತಿಯಲ್ಲೂ ನಿಜವಾಗ್ಲೂ ಒಳ್ಳೆಯದನಿಸುತ್ತೆ. ಒಂದು ಕೆಲಸನೂ ಗೊತ್ತಿರಲಿಲ್ಲ ಬರಬೇಕಾದ್ರೆ, ಅಂದರೆ ಶಾಲೆಗೆ ಹೋಗಿ ಮಾತ್ರ ಗೊತ್ತಿರಲಿಲ್ಲ. ಒಂದು ಕೆಲಸ ಮಾಡಿರುತ್ತೆ, ಅಡಿಗೆಯಿಂದ ಹಿಡಿದು ಮತ್ತು ತೋಟದ ಕೆಲಸ ಆಗಲಿ, ಮತ್ತು ಹಾಲು ಕರೆಯುವಂಥ ಕೆಲಸ ಆಗಲಿ, ದನ ನೋಡಿ ಓಡಬೇಕು ಅಂತ ಅನಿಸ್ತಿತ್ತು, ಅಷ್ಟು ಹೆದರಿಕೆ ಇತ್ತು. ಆದರೆ ಈಗ ಅಂಥದ್ದೇನಾಗಲ್ಲ. ಕರುಗಳೊಟ್ಟಿಗೆ ಇರಲಿಕ್ಕೂ ತುಂಬ ಖುಷಿ ಆಗುತ್ತೆ. ಅವುಗಳೊಂದು ಓಡಾಟ ತುಂಬ ಖುಷಿ ಅನಿಸುತ್ತೆ. ಕರೆ ಎಲ್ಲ ರೀತಿಯಾದ ಖುಷಿ ಆಗುತ್ತೆ. ಪ್ರತಿಮಾ ಅಂತ ಸುಳ್ಯದಿಂದ ಬಂದಿದ್ದೀವಿ. ಇಲ್ಲಿಯ ವಾತಾವರಣ ನಮಗೆ ತುಂಬಾ ಖುಷಿ ಕೊಡ್ತಾ ಇದೆ. ಆಮೇಲೆ ಇಲ್ಲಿಯ ಸಂಸ್ಕಾರ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ನಮಗೆ. ಆಮೇಲೆ ನಮ್ಮ ಜೀವನ ಮುಂದಕ್ಕೆ ಏನು ಬೇಕಂತ ಉದ್ಯೋಗ ಕೊಡಿಸುವಂಥ ಒಂದು ಸೌಲಭ್ಯ ಇದೆ. ಇಲ್ಲಿಯ ಟ್ರಸ್ಟ್ಗಳೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ನಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ. ಆಮೇಲೆ ಇಲ್ಲಿ ಯಾವುದೇ ರೀತಿಯ ನಮಗೆ ಕೊರತೆಗಳಿಲ್ಲ. ಇಲ್ಲಿ ಬಂದರೆ ನನಗೆ ತುಂಬ ಒಳ್ಳೆಯದು ಅನ್ನಿಸ್ತಾ ಉಂಟು. ಆದರೆ ಇವರು ತಂದೆ ತಾಯಿಗಿಂತ ಹೆಚ್ಚಿಗೆ ನಮ್ಮ ಪ್ರೀತಿಯಿಂದ ನೋಡ್ಕೊತಾರೆ. ಆವಾಗ ಬಂದು ಕೇಳ್ತಾರೆ, ಮಕ್ಕಳು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ. ಆದರೆ ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂದರೆ ನನ್ನ ತಂದೆ ತಾಯಿ ಕೂಡ ಆ ಲೆಕ್ಕದಲ್ಲಿ ನೋಡ್ತಿರ್ಲಿಲ್ಲ ಅಂತ ನಮಗೆ ಭಾವನೆ ಅನಿಸುತ್ತೆ. ಆದರೆ ಇಲ್ಲಿ ಯಾವುದೇ ರೀತಿ ನಮಗೆ ಕೊರತೆ ಅಂತ ಇಲ್ಲ, ತುಂಬ ಚೆನ್ನಾಗಿ. ನಮಗೆ ಓದಲಿಕ್ಕೆ ಬರಲಿಕ್ಕೆ ಬರ್ತಿರ್ಲಿಲ್ಲ, ಇಲ್ಲಿ ಬಂದ ಮೇಲೆ ಎಲ್ಲ ಕಲಿತಿದ್ದೀನಿ. ರಾತ್ರಿ ಅಂತ ಇಲ್ಲಿ ಬಾಂಬೆಯಿಂದ ಬಂದಿದ್ದೇನೆ, 7th ಬಂದಿದ್ದೇನೆ. ಮನೆ ಕಷ್ಟ ಇತ್ತು, ಅದಕ್ಕೆ ಆಶ್ರಮ ಸೇರುವಂಥ ಮನಸ್ಸಾಯಿತು. ಅದಕ್ಕೆ ಆಶ್ರಮಕ್ಕೆ ಬಂದೆ. ಇಲ್ಲಿ ಬಂದಮೇಲೆ ದನ ಎಲ್ಲ ನೋಡ್ತಾ ಇರಲಿಲ್ಲ, ನಾನು ಚಿಕ್ಕರಲ್ಲಿ ಇರ್ತಿದ್ದೆ. ಇಲ್ಲಿ ಬಂದಮೇಲೆ ಹಾಲು ಕರೆಯಲಿಕ್ಕೆ ಕಲಿತೆ, ಸೇವೆ ಮಾಡ್ತಾ ಇದ್ದೇನೆ, ಅಡುಗೆ ಮಾಡಲಿಕ್ಕೆ ಕಲಿತೇನೆ, ತೋಟದ ಕೆಲಸ ಕಲಿತೇನೆ. ಸರ್ಸಕರದ ಅಂತೇಳಿ ಜಪ್ಪಿನವರಿಂದ ಬಂದದ್ದು. ನಾನು ಕುತ್ತಾರಾಶ್ರಮದಲ್ಲಿದ್ದೆ, ಕ್ಲಾಸ್ ಮುಗಿಸಿ ಇಲ್ಲಿಗೆ ಬಂದೆ. ಇಲ್ಲಿ ತುಂಬ ಕೆಲಸ ಎಲ್ಲ ಕಲಿತೆ, ಹಾಲು ಕರೆಯುವುದು, ಮಲ್ಲಿಗೆ ಹೂ ಕಟ್ಟುವುದು, ಮತ್ತು ತುಂಬ ಕೆಲಸ ಎಲ್ಲ ಕಲಿತೆ. ಅಡುಗೆ ಮಾಡೋದು ಅದೆಲ್ಲ ಗೊತ್ತಿರಲಿಲ್ಲ. ಮತ್ತು ಇಲ್ಲಿ ತಂದೆ ತಾಯಿ ಪ್ರೀತಿಯಿಂದ ಗೊತ್ತಿಲ್ಲ, ಟ್ರಸ್ಟ್ ಎಲ್ಲ ತೋರಿಸಿದ್ರು ಪ್ರೀತಿಯನ್ನೆಲ್ಲ. ಅವರ ಸಂತೋಷ, ತೃಪ್ತಿ, ಭಾವುಕತೆ, ಆತ್ಮೀಯತೆ, ಸಂಸ್ಕಾರ ಭರಿತ ಮಾತುಗಳು ಎಂಥವರನ್ನು ಮೆಚ್ಚಿಸುತ್ತದೆ. ಇಲ್ಲಿ ಯಾವುದೇ ಬಂಧನವಿಲ್ಲ, ಒತ್ತಡವಿಲ್ಲ. ಬದುಕು ಪ್ರಕೃತಿಯ ಮಡಿಲಲ್ಲಿ ಗೋಮಾತೆಯ ಆರೈಕೆಯಲ್ಲಿ ಮುನ್ನಡೆಯುತ್ತಿದೆ. ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲೆಲ್ಲ ನಾರಿಯು ಪೂಜಿಸಲ್ಪಡುತ್ತಾಳೋ ಅಲ್ಲಿ ದೇವತೆಗಳು ಸಂಚರಿಸುತ್ತಿರುತ್ತಾರೆ. ಅದೇ ರೀತಿ ಗೋವನ್ನು ಪೂಜಿಸುವುದರಿಂದ ದೇವತೆಗಳನ್ನು ಸಂಪ್ರೀತಿಗೊಳಿಸಿದಂತೆ ಆಗುವುದು. ಪಂಚಗವ್ಯದ ಸೇವನೆಯಿಂದಾಗಿ ಮಹಾರೋಗಗಳೇ ವಾಸಿಯಾಗುವುವು. ಗೋವಿನ ಸಂರಕ್ಷಣೆ ಹಾಗೂ ನಾರಿಯರಿಗೆ ಸ್ಥಾನಮಾನ ಇವೆರಡಕ್ಕಾಗಿ ಕಾರ್ಯತತ್ಪರರಾಗೋಣ. ಸರ್ವೇ ಭವಂತು ಸುಖಿನಃ.